MBA, Subject Psychology, Semester 4, Session number 49, Session number 49, Lifespan Development, Unit 5, Developmental Disabilities and End of Life, ಜೀವಿತಾವಧಿಯ ವಿಕಾಸ, ಯೂನಿಟ್ 5, ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. Dear students, I am Dr. Rekha MS, Department of Psychology, Assistant Professor, Government College for Women, ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. The topic today we are dealing with is Attention Deficit Hyperactivity Disorder and Mental Retardation. ಈ ದಿನ ನಾವು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಥವಾ ಅವಧಾನ ಕೊರತೆ ಅತಿಕ್ರಿಯಾ ಚಟುವಟಿಕೆ ವಿಕಾರ ಮತ್ತು ಬುದ್ಧಿಮಾಂದ್ಯತೆ ಈ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿನ ಪಡ್ಕೊಳ್ಳೋಣ. ಮೊದಲಿಗೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಥವಾ ಅವಧಾನ ಕೊರತೆ ಅತಿಕ್ರಿಯಾ ಚಟುವಟಿಕೆ ವಿಕಾರ ಅಥವಾ ಇದನ್ನು ನಾವು ಸಿಂಪಲ್ ಆಗಿ ADHD ಅಂತಲೂ ಕೂಡ ಕರಿತೀವಿ. ಇದರ ಬಗ್ಗೆ ನಾವು ಹೆಚ್ಚು ಮಾಹಿತಿನ ತಗೊಳ್ಳೋಣ. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಇಸ್ ದ ಟರ್ಮ್ used to describe children whose ability to learn and profit from new experience is impaired by their distractibility, impulsiveness, lack of concentration, restlessness, inappropriate talking, and lack of regard for inappropriate situations. ADHD children can be inattentive or hyperactive, impulsive. ನಾನು ADHD ಬಗ್ಗೆ ಮುಂದೆ ಇನ್ನೊಂದು ಸೆಷನ್ನಲ್ಲಿ ಹೇಳಿದ್ದೆ, ಸಂಕ್ಷಿಪ್ತವಾಗಿ ಹೇಳಿದ್ದೆ ADHD ಅಂದರೆ ಏನು ಅಂತ ಹೇಳಿ. ಯಾಕಂದರೆ ಇದೊಂದು ಬೆಳವಣಿಗೆಯ ವಿಕಲತೆ ಆಗಿರೋದ್ರಿಂದ ಈ ಒಂದು ಸಮಸ್ಯೆ ಬಗ್ಗೆ ನಾನು ಬೆಳಕನ್ನು ಚೆಲ್ಲಿದ್ದೆ. ಅಲ್ಲಿ ADHD ಅನ್ನೋದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಸಾಮಾನ್ಯವಾದ ಒಂದು ವಿಕಲತೆ ಅಂತ ಹೇಳ್ಬೋದು. ಹೆಸರಲ್ಲೇ ಇದೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿ. ಅಂದರೆ ಅವಧಾನದ ಕೊರತೆ ಆ ಒಂದು ಮಗುನಲ್ಲಿ ಕಾಣ್ತಾ ಹೋಗ್ಬೋದು ನಾವು. ಆ ಒಂದು ಮಗು ಈಸಿಯಾಗಿ ಡಿಸ್ಟ್ರ್ಯಾಕ್ಟ್ ಆಗುತ್ತೆ, ಈಸಿಯಾಗಿ ಒಂಥರ ಚಂಚಲಗೊಳ್ತಾ ಹೋಗುತ್ತೆ, ಈಸಿಯಾಗಿ ಬೇಗ ಡಿಸ್ಟರ್ಬ್ ಆಗುತ್ತೆ ಆ ಒಂದು ಮಗು. ಇದರ ಜೊತೆಗೆ ಮಗುನಲ್ಲಿ ಏಕಾಗ್ರತೆಯ ಕೊರತೆ ಆಗಿರ್ಬೋದು, ಅಥವಾ ಆ ಒಂದು ಅವಧಾನದ ಕೊರತೆ ಆಗಿರ್ಬೋದು, ಅಥವಾ ಒಂದು ರೆಸ್ಟ್ಲೆಸ್ ಆಗಿರುತ್ತೆ, ಶಾಂತ ಸ್ವಭಾವ ಇರೋದಿಲ್ಲ, ಯಾವಾಗಲೂ ಏನೋ ಒಂದು ಮಾಡಬೇಕು, ಏನೋ ಒಂದು ಚಟುವಟಿಕೆಯಿಂದ ಇರಬೇಕು. ಅಂದರೆ ಈ ಚಟುವಟಿಕೆ ಅಥವಾ ಈ ಒಂದು ವರ್ತನೆನ ನೋಡಿದ್ರೆ ಗೊತ್ತಾಗುತ್ತೆ ಸಹಜವಾಗಿ ಇರೋದಿಲ್ಲ, ಯಾವುದೋ ಒಂದು ಸಮಸ್ಯೆ ಮಗುನಲ್ಲಿ ಇರ್ಬೋದೇನೋ ಅನ್ನೋ ಹಾಗೆ ಕಾಣ್ತಾ ಹೋಗುತ್ತೆ. ಇದರ ಜೊತೆಗೆ ಮಗು ಒಂದು ರೀತಿಯಾದ ಒಂದು ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ತೋರಿಸ್ತಾ ಹೋಗುತ್ತೆ. ಅಂದರೆ ಆ ಒಂದು ನಾರ್ಮಲ್ ಕಂಡೀಷನ್ಸ್ಗೆ ತಕ್ಕಾದ ಒಂದು ವರ್ತನೆ ಇರೋದಿಲ್ಲ, ವಿಚಿತ್ರವಾದ ವರ್ತನೆಗಳನ್ನ ತೋರಿಸ್ತಾ ಇರುತ್ತೆ. ಸುಮ್ಮನೆ ಓಡೋದಾಗಿರ್ಬೋದು, ಅಥವಾ ಕಿರ್ಚೋದಾಗಿರ್ಬೋದು, ಅಥವಾ ಇನ್ನೇನೋ ಎಳೆಯೋದಾಗಿರ್ಬೋದು. ಎಲ್ಲರೂ ಕುತ್ಕೊಂಡು ಪಾಠ ಕೇಳ್ತಾ ಇದ್ರೆ ಈ ಮಗು ಮಾತ್ರ ಸಡನ್ನಾಗಿ ಎದ್ದು ನಿಂತ್ಕೊಂಡು ಜೋರಾಗಿ ಕಿರ್ಚೋದಾಗಿರ್ಬೋದು. ಅಂದರೆ ಸ್ವಲ್ಪ ವಿಚಿತ್ರವಾದ ವರ್ತನೆನ ತೋರಿಸುತ್ತೆ ನಾರ್ಮಲ್ ಆಗಿರುವಂಥ ಮಗುಗೆ ಕಂಪೇರ್ ಮಾಡಿದ್ರೆ. ಹೆಚ್ಚಾಗಿ ನಾವು ಈ ಒಂದು ಮಗುನಲ್ಲಿ ನೋಡೋದೇನು ಅಂತ ಹೇಳಿದ್ರೆ ಅವಧಾನದ ಕೊರತೆ ಹೆಚ್ಚಾಗಿರುತ್ತೆ. ಅವಧಾನ ಕೊಡಲಿಕ್ಕಾಗೋದಿಲ್ಲ. ಒಂದೇ ಕಡೆ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡು, ಅಟೆನ್ಷನ್ ಕೊಡು ಅಂತ ಹೇಳಿದ್ರೆ ಖಂಡಿತ ಆ ಮಗುಗೆ ಕೊಡಲಿಕ್ಕಾಗೋದಿಲ್ಲ. ತನ್ನ ಅವಧಾನ ಅಲ್ಲಿ ಇಲ್ಲಿ ಚಿತ್ತ ಚಾಂಚಲ್ಯವಾಗಿ ಹರಿದಾಡ್ತಾ ಇರುತ್ತೆ. ಅದರ ಜೊತೆಗೆ ಹೈಪರ್ ಆಕ್ಟಿವ್ ಆಗಿರುತ್ತೆ. ಹೈಪರ್ ಆಕ್ಟಿವ್ ಅಂತ ಹೇಳಿದ್ರೆ ವಿಪರೀತವಾದ ಒಂದು ಅತಿಕ್ರಿಯಾ ಚಟುವಟಿಕೆ, ತುಂಬ ಅತಿಯಾದ ಚಟುವಟಿಕೆ, ವಿಚಿತ್ರವಾದ ಚಟುವಟಿಕೆ ಮಗುದಲ್ಲಿ ನಾವು ನೋಡ್ಬೋದು. Following symptoms characterize an inattentive child. Fail to close attention to details leading to careless mistake, having difficulty sustaining attention to tasks or to play activities, having difficulty in listening what is being said, having difficulty following through and completing homework assignments. ನಾನು ಮುಂಚೆನೇ ಹೇಳಿರೋ ಹಾಗೆ ಅವಧಾನದ ಕೊರತೆ ಹೆಚ್ಚಾಗಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ಒಂದು ಆಟ ಆಡುವಾಗಾಗಿರ್ಬೋದು, ಅಥವಾ ಪಾಠ ಕೇಳುವಾಗಾಗಿರ್ಬೋದು, ಅವಧಾನ ಚಿತ್ತ ಚಾಂಚಲ್ಯ ಆಗ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಹರಿದಾಡ್ತಾ ಇರುತ್ತೆ, ಒಂದೇ ಕಡೆ ಇರೋದಿಲ್ಲ. ಇದರ ಜೊತೆಗೆ ಯಾರು ಏನು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಕೇಳಿಸ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಒಂದು ಮಗುನಲ್ಲಿ ಇರೋದಿಲ್ಲ. ಏನಾದರೂ ಒಂದು ಹೋಮ್ವರ್ಕ್ ಕೊಟ್ಟರೆ ಆ ಒಂದು ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹೊತ್ತು ತೊಗೊಳುತ್ತೆ, ಮತ್ತು ತುಂಬ ಕಷ್ಟಕರವಾಗಿ ಮಗು ಭಾವಿಸ್ತಾ ಹೋಗುತ್ತೆ. ಅಸೈನ್ಮೆಂಟ್ ತುಂಬ ಕಷ್ಟ ಏನು ಅನ್ನೋ ಹಾಗೆ ಮಗುಗೆ ಗೋಚರ ಆಗ್ತಾ ಹೋಗುತ್ತೆ. ಒಂದು ಸಿಂಪಲ್ ಆಗಿರುವಂತಹ ಕೆಲಸನೂ ಕೂಡ ತುಂಬ ಕಷ್ಟಕರ ಅಂತ ಮಗುಗೆ ಅನ್ನಿಸ್ತಾ ಹೋಗ್ಬೋದು.
having difficulty in organizing tasks, avoiding tasks that require strenuous activity, losing materials that are necessary for the task they need to complete, easily distracted by extraneous activity, forgetting schedules for daily activities, leaving desk or seat in the classroom at inappropriate times. ಅಂದರೆ ಯಾವುದಾದ್ರೂ ಒಂದು ಸಂಘಟಿತವಾದ ಒಂದು ಟಾಸ್ಕ್ ಕೆಲಸಗಳನ್ನ ಕೊಟ್ಟಾಗ ಅದನ್ನು ಪೂರೈಸಲಿಕ್ಕೆ ಮಗುಗೆ ಆಗದೇ ಇರ್ಬೋದು. ಇದರ ಜೊತೆಗೆ ಸ್ವಲ್ಪ ತುಂಬ ಸ್ಟ್ರೈನ್ ಅನಿಸುವಂತಹ ಆ್ಯಕ್ಟಿವಿಟಿ ಮಗು ಮಾಡದೇ ಇರ್ಬೋದು, ಅದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು, ನನ್ನ ಕೈಲಿ ಆಗಲ್ಲ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಬಿಟ್ಟು ಅಲ್ಲೇ ಹೋಗ್ಬೋದು. ಇದರ ಜೊತೆಗೆ ಆ ಒಂದು ಮಗು ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ಬೋದು, ಈಸಿಯಾಗಿ ಅದನ್ನು ಡಿಸ್ಟರ್ಬ್ ಮಾಡ್ಬೋದು. ಮಗುನ ಏನಾದರೂ ಒಂದು ಕೆಲಸ ಕೊಟ್ಟಾಗ ಅದು ಈಸಿಯಾಗಿ ಅದು ಬೇಗ ಮರ್ತು ಹೋಗುತ್ತೆ. ಮಗು ಆ ಕೆಲಸ ಮಾಡೋದ್ರ ಬದಲು ಅದನ್ನು ಮರ್ತೇ ಹೋಗುತ್ತೆ. ಮತ್ತು ಕ್ಲಾಸ್ ರೂಮ್ನಲ್ಲೂ ಅಷ್ಟೇ ಕೂತ್ಕೊಂಡಿರುವಾಗ ತಾನಾಗಿ ಎದ್ದು ಕಿರ್ಚೋದು, ಅಥವಾ ಒಂದು ಡೆಸ್ಕ್ನ ಎತ್ಕೊಂಡು ಮೇಲೆ ಹಾಕೋದಾಗಿರ್ಬೋದು, ಅಥವಾ ಡೆಸ್ಕಿಂದ ಇನ್ನೊಂದು ಡೆಸ್ಕ್ಗೆ ಹಾರೋದಾಗಿರ್ಬೋದು. ಇನ್ನೊಂದು ಮಗು ಎದ್ದಾಗ ಆ ಮಗು ಕೂತ್ಕೊಳ್ಳೋವಾಗ ಪೆನ್ ಅಥವಾ ಪೆನ್ಸಿಲ್ ಟಪ್ ಅಂತ ಇಟ್ಬಿಡೋದಾಗಿರ್ಬೋದು. ಈ ರೀತಿಯಾದ ಒಂದು ಅತಿ ಕ್ರಿಯಾ ಚಟುವಟಿಕೆ ಮಗು ತೋರಿಸ್ತಾ ಹೋಗುತ್ತೆ. ಇದರ ಜೊತೆಗೆ runs or climbs in situations when it is inappropriate, avoids engaging in quiet leisure activities, talks excessively, blurts out answer impulsively often before the question has been completed, display difficulty waiting in lines and taking turns, butts into conversation or other people's games. ಅಂದರೆ ಬೇರೆಯವರು ಆಟಾಡುವಾಗ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದಾಗಿರ್ಬೋದು, ಅಥವಾ ಲೈನಲ್ಲಿ ಹೋಗಪ್ಪ ಅಂತ ಹೇಳಿದ್ರೆ ಲೈನಲ್ಲಿ ಹೋಗುವಂತಹ ಪೇಷನ್ಸ್ ಮಗುನಲ್ಲಿ ಇರೋದಿಲ್ಲ, ಧಬಕ್ಕನೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಡೋದಾಗಿ ಅಥವಾ ತಕ್ಷಣ ಟರ್ನ್ ತೊಗೊಳೋದಾಗಿರ್ಬೋದು. ಈ ರೀತಿ ಮಾಡುತ್ತೆ. ಅಂದರೆ ಪೇಷನ್ಸ್ ಆ ಒಂದು ಕೊರತೆ ತುಂಬ ಕಡಿಮೆ ಇರುತ್ತೆ. ಆ ಪೇಷನ್ಸ್ ಇರೋದಿಲ್ಲ ಮಗುಗೆ, ತುಂಬ ರೆಸ್ಟ್ಲೆಸ್ ಆಗಿರುತ್ತೆ ಮಗು ಅಂತ ಅರ್ಥ. ಇದರ ಜೊತೆಗೆ ಏನಾದರೂ ಒಂದು ಕ್ವಶನ್ಸ್ ಕೇಳೋಕ್ಕಿಂತ ಮುಂಚೆನೇ ತನಗೆ ಏನು ಗೋಚುತ್ತೆ ಅದನ್ನು ರಪ್ ಅಂತ ಅನ್ನೋ ಒಂದು ಪ್ರತಿಕ್ರಿಯೆ ಕೊಡುತ್ತೆ. ಆನ್ಸರ್ ಮಾಡೋದಾಗಿರ್ಬೋದು, ಪಟ 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 ಅಂತ ಬರೀ ಮಾತಾಡೋದು, ವಿಚಿತ್ರವಾಗಿ ಮಾತಾಡ್ತಾನೇ ಇರೋದಾಗಿರ್ಬೋದು. ಇದರ ಜೊತೆಗೆ ಓಡೋಗೋದು, ಮೆಟ್ಲತ್ತೋದು, ಬಂದು ಕೂತ್ಕೊಳ್ಳೋದು, ಇನ್ನೊಂದು ಮಗುಗೆ ತೊಂದರೆ ಮಾಡೋದು, ಈ ರೀತಿಯಾದ ಚಟುವಟಿಕೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ಕಾರಣಗಳು, ಕಾಸಸ್. ADHD has no known single specific cause. Genetic factors are also present. Abnormalities in neurotransmitters. Some other risk factors include low birth weight, head injury, brain infection, iron deficiency, and lead exposure to tobacco, alcohol or cocaine before the birth. ಸೊ ಇದಕ್ಕೆ ಪರ್ಟಿಕ್ಯುಲರ್ ಇದೇ ಆದ ಒಂದು ಕಾರಣ ADHDಗೆ ಅಂತ ಸ್ಪೆಸಿಫೈ ಮಾಡಿಲ್ಲ, ಆದರೆ ಊಹೆಗಳು ಇರ್ಬೋದೇನೋ ಅಂತ ಹೇಳೋದು ಒಂದು ಮಾಮೂಲಿ ನಾವೆಲ್ಲದಕ್ಕೂ ಹೇಳೋ ಹಾಗೆ ಆನುವಂಶೀಯತೆ. ಯಾರಲ್ಲೋ ಹಿಂದೆ ಈ ಒಂದು ಜನರೇಷನ್ನಲ್ಲಿ ಇತ್ತು ಈ ಒಂದು ಕಾಯಿಲೆ ಅಥವಾ ಈ ಒಂದು ವಿಕಲತೆ ಅಂತ ಹೇಳಿದ್ರೆ ಈ ಒಂದು ಮಗುಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚು. ಅದರ ಜೊತೆಗೆ ಈ ನ್ಯೂರೋ ಟ್ರಾನ್ಸ್ಮಿಟರ್ ನರತಂತುಗಳು, ಈ ಒಂದು ನರತಂತುಗಳಾಗಿರ್ಬೋದು ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಸ್ನಲ್ಲಿ ಕೆಲವೊಂದು ಅಪಸಾಮಾನ್ಯತೆಗಳು ಕಂಡಾಗ್ಲೂ ಕೂಡ ADHD ಉಂಟಾಗ್ಬೋದು. ಇದರ ಜೊತೆಗೆ ಮಗು ಜನನ ಆದ ತಕ್ಷಣ ತುಂಬ ಬರ್ತ್ ವೇಟ್ ತುಂಬ ಕಡಿಮೆ ಇದ್ದಾಗ, ತುಂಬಾ ವಿಪರೀತ ಕಡಿಮೆ ಇದ್ದಾಗ, ಇವಾಗ ಲೆಟ್ಸ್ ಫಾರ್ ಎಕ್ಸಾಂಪಲ್ 1.2 ಅಥವಾ ಕೆಲವೊಂದು ಸತಿ 800 ಗ್ರಾಮ್ 700 ಗ್ರಾಮ್ ಈಗೂ ಕೂಡ ನೋಡ್ತೀವಿ. ಈ ರೀತಿಯೆಲ್ಲ ಒಂಥರ ರಿಸ್ಕಿ ಬರ್ತ್ ಅಂತ ಹೇಳ್ತೀವಲ್ಲ, ಆಗ ADHD ಆಗುವಂತಹ ಸಾಧ್ಯತೆಗಳು ಇರ್ಬೋದು ಅಂತಲೂ ಕೂಡ ಹೇಳ್ತಾರೆ. ಅದರ ಜೊತೆಗೆ ಹೆಡ್ ಇಂಜುರಿ, ಈಗ ಮಗು ಈ ಒಂದು ಗರ್ಭದಿಂದ ಹೊರಗಡೆ ತೆಗೆಯುವಾಗ ಸಣ್ಣ ಪುಟ್ಟ ತಲೆಗೆ ಏನಾದರೂ ಪೆಟ್ಟಾದಾಗ, ಹೆಡ್ ಇಂಜುರಿ ಆದಾಗ ಆಗಿರ್ಬೋದು, ಅಥವಾ ಬ್ರೈನ್ನಲ್ಲಿ ಅಥವಾ ಮೆದುಳಿನಲ್ಲಿ ಏನಾದರೂ ಸೋಂಕು ಆದರೆ, ಇನ್ಫೆಕ್ಷನ್ ಆದರೂ ಆಗಿರ್ಬೋದು, ಅಥವಾ ದೇಹದಲ್ಲಿ ಆ ಒಂದು ಮಗುವಿನ ದೇಹದಲ್ಲಿ ಕಬ್ಬಿಣದ ಕೊರತೆ, ಐರನ್ ಡೆಫಿಷಿಯನ್ಸಿ ಆಗಿರ್ಬೋದು, ಅಥವಾ ಮಗು ಲೆಡ್ಗೆ ಎಕ್ಸ್ಪೋಜರ್ ಜಾಸ್ತಿ ಆಗಿದ್ರೆ, ಅಥವಾ ಒಂದು ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ ತಾಯಿ ಈ ರೀತಿಯಾದ ಕೆಮಿಕಲ್ಸ್ಗೆ ಹೆಚ್ಚು ಎಕ್ಸ್ಪೋಸ್ ಆಗಿದ್ರೆ, ಕೆಮಿಕಲ್ ಫ್ಯಾಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ದು ಆ ಒಂದು ಲೆಡ್ ಎಕ್ಸ್ಪೋಜರ್ಗೆ ಜಾಸ್ತಿ ಆಗಿದ್ರೆ ತಾಯಿ ಇದು ಖಂಡಿತ ಮಗು ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು, ಸಾಧ್ಯತೆಗಳು ADHD ಆಗ್ಬೋದು. ಇದರ ಜೊತೆಗೆ ಅಕಸ್ಮಾತ್ ತಾಯಿ ತನ್ನ ಒಂದು ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಅಥವಾ ಟೊಬ್ಯಾಕೊ ಆಗಿರ್ಬೋದು, ಈ ಒಂದು ಗುಟ್ಕಾ ಅಥವಾ ಈ ಒಂದು ಕಡ್ಡಿ ಪುಡಿ ಅಂತ ಏನು ಹೇಳ್ತೀವಿ ಅದಿರ್ಬೋದು, ಅಥವಾ ಕೊಕೇನ್, ಕೆಲವಂತಹ ಡ್ರಗ್ಸ್ಗಳನ್ನ ತಗೊಳ್ಳುವಂತಹ ಅಭ್ಯಾಸ ಮಾಡ್ಕೊಂಡಿದ್ರೂ ಕೂಡ ADHD ಆಗುವಂತಹ ಸಾಧ್ಯತೆಗಳು ಉಂಟು ಅಂತಲೂ ಕೂಡ ಹೇಳ್ಬೋದು. Some children seem to be overactive or impulsive after eating food containing sugar. Studies have confirmed that the brain differences that lead to ADHD are present at the birth, and that food and environmental factors do not cause the disorder.
ಪುವರ್ ಡಯಟ್ ಆ್ಯಂಡ್ ಪುವರ್ ಪೇರೆಂಟಿಂಗ್ ಮೇ ಅಂಡರ್ಲೈನ್ ದ ಡಿಸಾರ್ಡರ್. ಕೆಲವೊಂದು ರಿಸರ್ಚ್ ಹೇಳೋ ಪ್ರಕಾರ ತಿನ್ನುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಹಿ ಇದ್ರೂ ಕೂಡ ADHD ಬರ್ಬೋದು ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಆದರೆ ಸುಮಾರು ರಿಸರ್ಚ್ ಏನು ಹೇಳುತ್ತೆ ಅಂದರೆ ಖಂಡಿತವಾಗ್ಲೂ ಕೂಡ ಈ ಒಂದು ಆಹಾರ ಆಗಿರ್ಬೋದು ಅಥವಾ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಇದು ADHDಗೆ ಕಾರಣ ಅಲ್ಲ. ಬ್ರೈನ್ನಲ್ಲಿ ಕೆಲವೊಂದು ಡಿಫಿಷಿಯನ್ಸಿ ಇದ್ದಾಗ, ಮೆದುಳಿನಲ್ಲಿ ಕೆಲವೊಂದು ಕೊರತೆಗಳು ಉಂಟಾದಾಗ, ವಿಕಲತೆಗಳು ಉಂಟಾದಾಗ ADHD ಬರಬಹುದೇನೋ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಅಂದರೆ ಇದಕ್ಕೆ ಪರಿಸರ ಆಗಿರ್ಬೋದು, ತಿನ್ನುವಂತಹ ಆಹಾರ ಆಗಿರ್ಬೋದು ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ತಾಯಿ ಆ ಒಂದು ಗರ್ಭಾವಸ್ಥೆಯಲ್ಲಿ ಸರಿಯಾದ ಪೌಷ್ಟಿಕಾಂಶದ ಆಹಾರನ ತಗೊಂಡಿಲ್ಲ ಅಂತ ಹೇಳಿದ್ರೆ ಬರುವಂತಹ ಸಾಧ್ಯತೆಗಳು ಇದೆ ADHD ಅಂತ ಹೇಳಿದ್ದಾರೆ. ಅಥವಾ ಪುವರ್ ಪೇರೆಂಟಿಂಗ್ ಕೂಡ ADHDಗೆ ಕಾರಣ ಆಗ್ಬೋದೇನೋ ಅಂತಲೂ ಕೂಡ ಊಹೆ ಮಾಡಿದ್ದಾರೆ. ಸೊ ADHDನ ನಾವು ಹೇಗೆ ಅಸೆಸ್ ಮಾಡ್ಬೋದು, ಹೇಗೆ ಕಂಡುಹಿಡಿಬೋದು, ಏನು ಮಾಡ್ಬೋದು ಇಂಥ ಮಕ್ಕಳಿಗೆ ಅಂತ ಹೇಳಿದ್ರೆ, ಅಡ್ಮಿನಿಸ್ಟ್ರಿಂಗ್ ಆ್ಯಂಡ್ ಕರೆಕ್ಟಿಂಗ್ ರೇಟಿಂಗ್ ಸ್ಕೇಲ್ಸ್, ಇಂಟರ್ವ್ಯೂಯಿಂಗ್ ದ ಸ್ಟೂಡೆಂಟ್, ಅಡ್ಮಿನಿಸ್ಟ್ರಿಂಗ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್, conducting direct observation in several settings, interviewing the parents, conducting a medical evaluation, program for treatment and education of children with ADHD. ಸೊ ಎಲ್ಲ ರೀತಿಯಾದ ಟೆಸ್ಟ್ಗಳ ಹಾಗೆ ಇಲ್ಲೂ ಕೂಡ ಆ ಒಂದು ಮಗುಗೆ ಕೆಲವೊಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಕ್ವಶನ್ಸ್ ಕೇಳೋದ್ರ ಮುಖಾಂತರ, ಅಥವಾ ಪೇರೆಂಟ್ಸ್ಗೆ ಕ್ವಶನ್ಸ್ ಕೇಳೋದ್ರ ಮುಖಾಂತರ, ಅಥವಾ ಆ ಒಂದು ಮಗು ಆಟ ಆಡುವಾಗ ಅಥವಾ ಕ್ಲಾಸ್ ರೂಮ್ನಲ್ಲಿ ಇರುವಾಗ, ಇನ್ನೇನೋ ಒಂದು ಕೆಲಸ ಮಾಡುವಾಗ ಅವಲೋಕನೆ ಮಾಡೋದ್ರ ಮುಖಾಂತರ, ವೀಕ್ಷಣೆ ಮಾಡೋದ್ರ ಮುಖಾಂತರ, ಕೆಲವೊಂದು ಔಷಧಿಗಳ ಮುಖಾಂತರ ಅಥವಾ ಕೆಲವೊಂದು ಮೆಡಿಕಲ್ ಟ್ರೀಟ್ಮೆಂಟಿಂದ ಮಗುನಲ್ಲಿ ನಿಜವಾದ ಸಮಸ್ಯೆ ಇದೆ, ADHD ಅನ್ನುವಂತಹ ಸಮಸ್ಯೆ ಇದೆಯಾ ಅನ್ನೋದನ್ನು ನಾವು ಕಂಡುಹಿಡಿಬಹುದು. Medical management, psychological counseling help the student understand and cope with ADHD. The arrangement of the environment in a manner that enhances the student's success. Educational planning accomplished most effectively by multidisciplinary team. ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಇನ್ಸ್ಟ್ರಕ್ಷನ್ಸ್. ಸೊ ADHDನ ನಾವು ಹೇಗೆ ತಕ್ಕ ಮಟ್ಟಿಗೆ ನಾವು ಕಡಿಮೆ ಮಾಡ್ಬೋದು ಅಥವಾ ಇವ್ರನ್ನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಇವರಿಗೆ ಸರಿಯಾದ ಒಂದು ಶಿಕ್ಷಣ ಕೊಟ್ಟಾಗ ಅಥವಾ ಟ್ರೈನಿಂಗ್ ಕೊಟ್ಟಾಗ ಅಥವಾ ಬೇರೆ ರೀತಿಯಾದ ಒಂದು ಎಜುಕೇಷನ್ ಕೊಟ್ಟಾಗ ಮಗುನ ತಕ್ಕ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಬೋದು. ಇದರ ಜೊತೆಗೆ ಕೌನ್ಸಿಲಿಂಗ್ ಕೂಡ ಅಗತ್ಯ. ಹೆಚ್ಚಿನ ಮಟ್ಟದ ಒಂದು ಆಪ್ತ ಸಮಾಲೋಚನೆ ಆಗಿರ್ಬೋದು, ಅಥವಾ ಮಗುಗೆ ಒಂದು ರೀತಿಯಾದ ಸೂಟಬಲ್ ಎನ್ವಿರಾನ್ಮೆಂಟ್, ಆ ಒಂದು ವರ್ತನೆಗೆ ತಕ್ಕ ಹಾಗೆ ಅಥವಾ ವಿರುದ್ಧವಾಗಿರುವ ಒಂದು ರೀತಿಯಾದ ಒಂದು ಪರಿಸರನ ಸೃಷ್ಟಿ ಮಾಡಿಕೊಟ್ಟಾಗ ADHD ಅಥವಾ ಈ ಒಂದು ವರ್ತನೆ, ಅತಿಕ್ರಿಯಾ ವರ್ತನೆ ಚಟುವಟಿಕೆನ ನಾವು ಕಡಿಮೆ ಮಾಡಬಹುದು. ಕೆಲವೊಂದು ಶಿಕ್ಷಣದ ಮುಖಾಂತರ ಅಥವಾ ವರ್ತನ ಚಿಕಿತ್ಸೆಯ ಮುಖಾಂತರ ಕಡಿಮೆ ಮಾಡಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಲ್ಲಿವರೆಗೂ ನಾವು ADHD ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮೆಂಟಲ್ ರಿಟಾರ್ಡೇಷನ್ ಅಥವಾ ಬುದ್ಧಿಮಾಂದ್ಯತೆ ಅಂದ್ರೇನು, ಇದ್ರ ಬಗ್ಗೆ ಹೆಚ್ಚು ಗಮನನ ಕೊಡ್ತಾ ಹೋಗೋಣ. ಮೆಂಟಲ್ ರಿಟಾರ್ಡೇಷನ್ ಇಸ್ ಸಿಗ್ನಿಫಿಕೆಂಟ್ಲಿ subnormal cognitive functioning. It is indicated by an IQ of about 70 or less, coupled with a deficiency in age-appropriate adaptive behavior appearing before age 18. Classification of MR is based on the severity. ಸೊ ಮೆಂಟಲ್ ರಿಟಾರ್ಡೇಷನ್ ಅಥವಾ ಬುದ್ಧಿಮಾಂದ್ಯತೆ ಅನ್ನೋದು ಒಂದು ಗಮನಾರ್ಹ ಅಸಹಜ ಅರಿವಿನ ಕಾರ್ಯ ಅಂತ ನಾವು ಹೇಳ್ಬೋದು. ಅಂದರೆ ಇದೊಂದು ರೀತಿಯಾದ ಅಸಹಜ ಅರಿವಿನ ಕಾರ್ಯ, ಒಂದು ಸಂಜ್ಞಾನಾತ್ಮಕ್ಕೆ ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟ ಕಾರ್ಯದಲ್ಲಿ ಕುಂಠಿತಗೊಂಡಿರೋದನ್ನು ನಾವು ನೋಡ್ಬೋದು ಮಕ್ಕಳಲ್ಲಿ ಅಂತ ಹೇಳ್ಬೋದು. ಅಂದರೆ ಮೇಯ್ನಾಗಿ ನಾವು ಈ ಮೆಂಟಲ್ ರಿಟಾರ್ಡೇಷನ್ ಅಥವಾ ಬುದ್ಧಿಮಾಂದ್ಯ ಮಕ್ಕಳನ್ನ ನಾವು ನೋಡಿದಾಗ ಖಂಡಿತ ಬುದ್ಧಿಮಾಂದ್ಯತೆ ಅಂದ ತಕ್ಷಣ ಬುದ್ಧಿ ಕಡಿಮೆ ಇರುವಂತಹ ಮಗು ಅಂತ ಗುರುತಿಸ್ತಾ ಹೋಗ್ಬೋದು. ಎಸ್ಪೆಷಲಿ ಬುದ್ಧಿಮಾಂದ್ಯತೆ ಮಕ್ಕಳನ್ನ ನಾವು ಗುರುತಿಸೋದು ಅಥವಾ ಇವ್ರಿಗೆ ಬುದ್ಧಿಮಾಂದ್ಯತೆ ಇದೆ ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ, ಇವರ ಒಂದು ಬುದ್ಧಿಮಟ್ಟ ಅಂದರೆ ಅಥವಾ ಇವರ ಒಂದು IQ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಏನು ಹೇಳ್ತೀವಿ, ಇದು 70ಕ್ಕಿಂತ ಕಡಿಮೆ ಇದ್ದಾಗ ಇವರಲ್ಲಿ ಈ ಬುದ್ಧಿಮಾಂದ್ಯತೆಯ ಲಕ್ಷಣಗಳು ಇದೆ ಅಂತಲೂ ಕೂಡ ಹೇಳ್ಬೋದು. ಸಾಧಾರಣವಾಗಿ ಇದು 18 ವರ್ಷಕ್ಕಿಂತ ಮುಂಚೆನೇ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಬುದ್ಧಿಮಾಂದ್ಯತೆಯನ್ನು ನಾವು ಕೆಲವೊಂದು ತೀವ್ರತೆಯ ಮೇಲೆ ವರ್ಗೀಕರಣ ಮಾಡ್ತಾ ಹೋಗ್ಬೋದು. ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದು ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್, moderate mental retardation, severe mental retardation and profound mental retardation. ಸೊ ಇಲ್ಲಿ ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳಿದ್ರೆ ಅಲ್ಪ ಬುದ್ಧಿಮಾಂದ್ಯತೆ. ಇವರ ಒಂದು IQ ಯಾವ ಒಂದು ಹಂತದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ದೇರ್ IQ ವಿಲ್ ಬಿ ವಿತಿನ್ 55 to 69. ಇವರ ಒಂದು IQ
55ರಿಂದ 69ವರೆಗೂ ಇರುತ್ತೆ. ಅದೇ ರೀತಿ ಮಾಡರೇಟ್ ಅಥವಾ ಸಾಧಾರಣ ಬುದ್ಧಿಮಾಂದ್ಯತೆಯವರ ಒಂದು IQ ಇಟ್ ವಿಲ್ ಬಿ ಅರೌಂಡ್ ಫ್ರಮ್ 40 ಟು 54, 40ರಿಂದ 54 ಅಂತ ಹೇಳ್ಬೋದು IQ. ಅದೇ ರೀತಿ ಸಿವಿಯರ್ ಅಥವಾ ತೀವ್ರ ಬುದ್ಧಿಮಾಂದ್ಯತೆ ಇವರ ಒಂದು IQ ಇಟ್ ವಿಲ್ ರೇಂಜ್ ಫ್ರಮ್ 25 ಟು 39, 25ರಿಂದ 39. ಅದೇ ರೀತಿ ಪ್ರಫೌಂಡ್ ಅಥವಾ ಅತಿ ತೀವ್ರ ಇವರ ಒಂದು IQ ಬಂದು 25ಕ್ಕಿಂತ ಕಡಿಮೆ ಇರುತ್ತೆ. 25ಕ್ಕಿಂತ ಇವರ ಒಂದು IQ ಕಡಿಮೆ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮೆಂಟಲ್ ರಿಟಾರ್ಡೇಷನ್ ಸಿಂಪ್ಟಮ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ಅಲ್ಪ ಬುದ್ಧಿಮಾಂದ್ಯತೆ ಅಥವಾ ಸಾಧಾರಣ ಬುದ್ಧಿಮಾಂದ್ಯತೆ ಅಥವಾ ತೀವ್ರ ಬುದ್ಧಿಮಾಂದ್ಯತೆ, ಅತಿ ತೀವ್ರ ಬುದ್ಧಿಮಾಂದ್ಯತೆಯ ಸ್ವಲ್ಪ ಮಟ್ಟಿಗೆ ಲಕ್ಷಣಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ಅಲ್ಪ ಬುದ್ಧಿಮಾಂದ್ಯತೆ ಇವರ ಒಂದು ಮೆಂಟಲ್ ರಿಟಾರ್ಡೇಷನ್, ಇವರ ಒಂದು IQ ಹೇಗೆ ಅಂತ ಹೇಳಿದ್ರೆ, ಅಥವಾ ಇವರ ಒಂದು ಬುದ್ಧಿಮಾಂದ್ಯತೆ ಬಂದು ಮೆಂಟಲ್ ರಿಟಾರ್ಡೇಷನ್ ಅಥವಾ ಬುದ್ಧಿಮಾಂದ್ಯತೆಯ ಒಂದು ಪಾಪ್ಯುಲೇಷನ್ನ ತಗೊಂಡಾಗ 85% ಮಕ್ಕಳು ಈ ಒಂದು ಅಲ್ಪ ಬುದ್ಧಿಮಾಂದ್ಯತೆ ಇರುವಂತಹ ಸಾಧ್ಯತೆಗಳನ್ನ ನಾವು ನೋಡ್ಬೋದು. ಅದರಲ್ಲೂ ಕೂಡ ಅವರು ಒಂದು ವಯಸ್ಕಾವಧಿಗೆ ರೀಚ್ ಆಗುವಷ್ಟರಲ್ಲಿ ಒಂದು 10 ವರ್ಷದ ಸಾಧಾರಣ IQನ ಅವರು ಹೊಂದಿರ್ತಾರೆ. ಇದರ ಜೊತೆಗೆ ಅವರ ದಿನನಿತ್ಯದ ಜೀವನದಲ್ಲಿ ತುಂಬ ಅವರು ಇನ್ಯಾಕ್ಟಿವ್ ಆಗಿರ್ತಾರೆ, ಚಟುವಟಿಕೆ ಅಂತ ಇರೋದಿಲ್ಲ, ಬೆಳವಣಿಗೆ ನಿಧಾನವಾಗಿರುತ್ತೆ. ಅಂತ ಹೇಳಿದ್ರೆ ಅವರು ನಡೆಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅಥವಾ ಅವರು ಆಹಾರ ಅವರು ತಾವಾಗೆ ತಿನ್ನೋದಾಗಿರ್ಬೋದು, ಇದೆಲ್ಲನೂ ಕೂಡ ಸ್ವಲ್ಪ ನಿಧಾನವಾಗಿ ಅವರ ಜೀವನ ಹಂತದಲ್ಲಿ ಆಗ್ತಾ ಹೋಗುತ್ತೆ. ಅಥವಾ ಅವರ ಒಂದು ಮೈಲ್ ಸ್ಟೋನ್ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ ಬೇರೆ ಮಗುಗೆ ಕಂಪೇರ್ ಮಾಡಿದ್ರೆ. ಇದರ ಜೊತೆಗೆ ಸ್ಕೂಲ್ನಲ್ಲಿ, ಶಾಲೆಗಳಲ್ಲೂ ಕೂಡ ಸ್ವಲ್ಪ ನಿಧಾನ ಕಲಿಕೆನ ನಾವು ನೋಡ್ಬೋದು. ಆಲೋಚನೆ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ. ಇದರ ಜೊತೆಗೆ ದೇ ವಿಲ್ ಬಿ ನಾಟ್ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದಿ ಸೆಕ್ಷುವಲ್ ಆ್ಯಕ್ಟಿವಿಟಿ. ಕೆಲವೊಂದು ಲೈಂಗಿಕ ಚಟುವಟಿಕೆಯಲ್ಲಿ ಅವರ ನಿಯಂತ್ರಣ ಇರೋದು ಕಡಿಮೆ. ಸೊ ಇದನ್ನೆಲ್ಲ ಕೆಲವೊಂದು ಸ್ಥಿತಿ ಒಂದು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯರು ಅದನ್ನು ರೆಕಗ್ನೈಸ್ ಮಾಡಿದಾಗ, ಅಕಸ್ಮಾತ್ ಮಾಡಿದ್ರೆ ಅದು ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ಮಟ್ಟಿನ ಒಂದು ಶಿಕ್ಷಣ ಕೊಟ್ಟಾಗ ಸಹಜವಾಗಿ ಬೇರೆಯವ್ರ ಜೊತೆಗೂ ಕೂಡ ಅವರು ಬಾಳ್ವೆ ಮಾಡ್ಬೋದು. ಒಂದು ರೀತಿ ಅವರೇ ಸೆಲ್ಫ್ ಹೆಲ್ಪ್ ಅಥವಾ ಯಾರ ಮೇಲೂ ಕೂಡ ಅವಲಂಬನೆ ಆಗದೆ ತನ್ನಷ್ಟಕ್ಕೆ ತಾನೇ ಬೆಳೆಯೋದನ್ನು ನಾವು ನೋಡ್ಬೋದು. ಅದೇ ರೀತಿ ಸಾಧಾರಣ ಬುದ್ಧಿಮಾಂದ್ಯತೆ ಅಂತ ಹೇಳಿದಾಗ, ಬುದ್ಧಿಮಾಂದ್ಯತೆಯ ಒಂದು ಪಾಪ್ಯುಲೇಷನಲ್ಲಿ 10% ಜನರಿಗೆ ಸಾಧಾರಣ ಬುದ್ಧಿಮಾಂದ್ಯತೆ ಇರೋದನ್ನು ನಾವು ನೋಡ್ಬೋದು. ಇವರ ಒಂದು IQ ಒಂದು ವಯಸ್ಕಾವಧಿಗೆ ಬಂದಾಗ 6 ವರ್ಷದ ಮಗುವಿನಷ್ಟು ಇರುತ್ತೆ, ಅಷ್ಟು ಕಡಿಮೆ ಇರುತ್ತೆ ಅಂತ ಅರ್ಥ. ಸೊ ಇವರಿಗೆ ಸ್ವಲ್ಪ ಫಿಸಿಕಲಿ ಡಿಸಬಿಲಿಟಿನೂ ಕೂಡ ಇರುತ್ತೆ, ಅಂಗವೈಕಲ್ಯತೆಯೂ ಕೂಡ ಇರ್ಬೋದು ಸ್ವಲ್ಪ ಮಟ್ಟಿಗೆ. ಇದರ ಜೊತೆಗೆ ಮಾಂಸಖಂಡಗಳ ಸಮನ್ವಯತೆ ತೀರಾ ಕಡಿಮೆ ಇರುತ್ತೆ, ಸ್ವಲ್ಪ ಮಂದಗತಿಯಾಗಿರ್ತಾರೆ, ದೇ ವಿಲ್ ಬಿ ವೆರಿ ಮಚ್ ಲೇಸಿ, ಮಂದಗತಿಯಾಗಿರ್ತಾರೆ. ಮತ್ತು ಏನೂ ತಿಳಿಯದಂತೆ ಒಂಥರ ಮಂಕಾಗಿರೋದು, ಆ ರೀತಿಯೂ ಆಗ್ಬೋದು. ಮತ್ತು ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಿರುತ್ತೆ. ಆ್ಯಂಡ್ ದೇ ವಿಲ್ ಬಿ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಕಲಿಕೆ ಆಗಿರ್ಬೋದು ಅಥವಾ ಓದು ಆಗಿರ್ಬೋದು ಸ್ವಲ್ಪ ನಿಧಾನ ಆಗಿರುತ್ತೆ, ಕಷ್ಟ ಅಂತ ಅನಿಸುತ್ತೆ ಅವರಿಗೆ. ಮತ್ತು ಅವರ ಕೆಲಸಗಳನ್ನ ಅವರು ಮ್ಯಾನೇಜ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟಪಡ್ತಾರೆ. ಇದನ್ನು ಮುಂಚೆನೇ ನಾವು ರೆಕಗ್ನೈಸ್ ಮಾಡಿದ್ರೆ, ಇನ್ ದ ಅರ್ಲಿ ರೆಕಗ್ನಿಷನ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ದ ಚೈಲ್ಡ್. ಅದೇ ರೀತಿ ಇನ್ನೊಂದು ಬುದ್ಧಿಮಾಂದ್ಯತೆ ಅಂತ ಹೇಳಿದ್ರೆ ತೀವ್ರ ಬುದ್ಧಿಮಾಂದ್ಯತೆ. ಇದು ಪಾಪ್ಯುಲೇಷನ್ನಲ್ಲಿ MR ಪಾಪ್ಯುಲೇಷನ್ನಲ್ಲಿ ನಾವು 3.5% ಮಕ್ಕಳು ತೀವ್ರ ಬುದ್ಧಿಮಾಂದ್ಯತೆ ಇರುವಂಥದ್ದನ್ನು ನಾವು ನೋಡ್ಬೋದು. ಇವರು ವಯಸ್ಕಾವಧಿಗೆ ಬಂದಾಗ ಇವರ ಒಂದು IQ 4 ವರ್ಷದ ಮಗುನಷ್ಟು ಇರುತ್ತೆ. ಇವರ ಗ್ರೋತ್ ಸ್ವಲ್ಪ ಕುಂಠಿತವಾಗಿರುತ್ತೆ. ಇದು ಜನನದಿಂದನೂ ಇರ್ಬೋದು ಅಥವಾ ಈ ಶೈಶವಾವಧಿಯಿಂದನೂ ಕೂಡ ಕುಂಠಿತವಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಮತ್ತು ಇವರ ಚಲನಕ್ರಿಯೆ ಆಗಿರ್ಬೋದು, ವಾಕ್ ವಿಕಾಸ ಆಗಿರ್ಬೋದು ಸ್ವಲ್ಪ ನಿಧಾನ ಇರುತ್ತೆ. ನೋಡಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಏನೋ ಸಮಸ್ಯೆ ಇದೆ ಮಗುನಲ್ಲಿ ಅಂತ. ನಡೆಯೋದು, ಮಾತಾಡೋದು ಅದನ್ನೆಲ್ಲ ನೋಡಿದಾಗ ಮಗು ನಾರ್ಮಲ್ ಆಗಿಲ್ಲ, ಬುದ್ಧಿಮಾಂದ್ಯತೆ ಮಗು ಅಂತ ಆರಾಮಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಇರುತ್ತೆ. ಇದರ ಜೊತೆಗೆ ತನ್ನ ಸುತ್ತಮುತ್ತಲಿನಲ್ಲಿ ಏನೇ ನಡೀತಿದ್ರೂ ಕೂಡ ಯಾವುದ್ರ ಮೇಲೂ ಕೂಡ ಅಭಿರುಚಿ ಇಲ್ದಂಗೆ ಸುಮ್ಮನೆ ಕೂತ್ಕೊಂಡಿರುತ್ತೆ ಮಗು. ಆ್ಯಂಡ್ ಎಲ್ಲದಕ್ಕೂ ಪಾಪ ಮಗು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ IQ ತೀರಾ ಕಡಿಮೆ ಇರುತ್ತೆ. ನಾನು ಮುಂಚೆನೇ ಹೇಳಿರೋ ಹಾಗೆ 25ರಿಂದ 39 ಅಂತ ಹೇಳಿದ್ದೆ. ಸೊ ಬೇರೆಯವರ ಒಂದು ಹೆಲ್ಪ್ ಬೇಕಾಗುತ್ತೆ ಮಗುಗೆ. ಕೆಲವೊಂದು ತರಬೇತಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಮಗುಗೆ ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ತನ್ನ ಕೆಲಸ ತಾನು ಮಾಡ್ಕೊಳ್ಳೋ ಹಾಗೆ ಆಗುತ್ತೆ.
ಅದೇ ರೀತಿ 4ನೇದು ಅತಿ ತೀವ್ರ ಬುದ್ಧಿಮಾಂದ್ಯತೆ, ಪ್ರೊಫೌಂಡ್ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಬಿಲೋ 25, 29 ಅಲ್ಲ, ಅದು ಬಿಲೋ 25. ಇಲ್ಲೂ ಕೂಡ ಒಂದು MR ಪಾಪ್ಯುಲೇಷನ್ನಲ್ಲಿ ನಾವು 1.5% ಮಗು ಅತಿ ತೀವ್ರ ಬುದ್ಧಿಮಾಂದ್ಯತೆ ಇರುವ ಲಕ್ಷಣಗಳನ್ನ ನಾವು ನೋಡ್ಬೋದು. ಈ ಒಂದು ಮಗು ವಯಸ್ಕಾವಧಿಗೆ ಬರುವಷ್ಟರಲ್ಲಿ 2 ವರ್ಷದ ಮಗುಗೆ ಇರುವಂತಹ ಒಂದು IQ ಇಂಟೆಲಿಜೆನ್ಸ್ ಕೋಶೆಂಟ್ ಇರೋದನ್ನು ನಾವು ನೋಡ್ಬೋದು. ಅಂದರೆ ತೀರಾ ಕಡಿಮೆ ಇದೆ ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ ಅರ್ಥ. ಇದರ ಜೊತೆಗೆ ಮಗುಗೆ ಒಂದು ಔದ್ಯೋಗಿಕ ಸಾಮರ್ಥ್ಯ ಆಗಿರ್ಬೋದು, ಸಮಾಯೋಜನಾ ಚಟುವಟಿಕೆ ಆಗಿರ್ಬೋದು ತೀವ್ರವಾಗಿರುತ್ತೆ, ಅಂದರೆ ತೀವ್ರ ಕಡಿಮೆ ಆಗಿರುತ್ತೆ. ಇದರ ಜೊತೆಗೆ ಬುದ್ಧಿ ಬೆಳವಣಿಗೆ ಅದು ತುಂಬಾ ಕಡಿಮೆ ಇರುತ್ತೆ. ಇದರ ಜೊತೆಗೆ ಅಂಗವಿಕಲತೆ ಖಂಡಿತ ಇರುತ್ತೆ. ಒಂಥರ ಮೂಕತನ ಆಗಿರ್ಬೋದು, ವಾಕ್ ದೋಷ ಆಗಿರ್ಬೋದು, ಕಿವುಡುತನ ಆಗಿರ್ಬೋದು, ಇವೆಲ್ಲ ಸಾಮಾನ್ಯ ಲಕ್ಷಣಗಳು ಕಂಡುಬರುತ್ತೆ. ಮತ್ತು ಏನಾದರೂ ಒಂದು ತೊಂದರೆ ಆಗ್ತಾಯಿದೆ ಮಗುಗೆ ಅಂದರೆ ಅದು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನೋದು ಕೂಡ ಮಗುಗೆ ಗೊತ್ತಾಗೋದಿಲ್ಲ. ಅಂದರೆ ಅಷ್ಟು ಪೆದ್ದು ಆಗಿರುತ್ತೆ ಮಗು ಅಂತ ಅರ್ಥ. ಇದಕ್ಕೆ ಇಂಥ ಮಕ್ಕಳಿಗೆ ಯೂಶಲಿ ಕಡಿಮೆ ಅಲ್ಪಾಯುಷಿ ಅಂತಲೇ ಹೇಳ್ಬೋದು. ಅಂದರೆ ಹೆಚ್ಚು ದಿನ ಇಂಥ ಮಗು ಬದುಕೋದಿಲ್ಲ. ತುಂಬ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಡಿಪೆಂಡ್ ಆಗಿರುತ್ತೆ. ಊಟ ಮಾಡೋದಾಗಿರ್ಬೋದು, ಸ್ನಾನ ಮಾಡೋದಕ್ಕಾಗಿರ್ಬೋದು, ಬಟ್ಟೆ ಹಾಕ್ಲಿಕ್ಕಾಗಿರ್ಬೋದು, ಅಥವಾ ಟಾಯ್ಲೆಟ್ಗೆ ಹೋಗೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಬೇರೆಯವ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಇಂಥ ಮಗುಗೆ ಆರೈಕೆ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ ಇನ್ಸ್ಟಿಟ್ಯೂಷನ್ಗೆ ಅಥವಾ ಶುಶ್ರೂಷಾ ಕೇಂದ್ರಗಳಿಗೆ ಮಗುನ ಸೇರಿಸೋದು ತುಂಬ ಅಗತ್ಯವಾಗಿರುತ್ತೆ. ಸೊ ಇಷ್ಟು ಒಂದು MR ಚಿಲ್ಡ್ರನ್ ಒಂದು ಕ್ಲಾಸಿಫಿಕೇಶನ್ ಅಥವಾ ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯ ಮಗುವಿನ ಒಂದು ವರ್ಗೀಕರಣ ಅಂತ ಹೇಳ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಸಿಂಪ್ಟಮ್ಸ್, ಚಿಹ್ನೆಗಳು ಏನೇನಿರುತ್ತೆ. ಚಿಲ್ಡ್ರನ್ ವಿತ್ ಮೈಲ್ಡ್ ಇಂಟೆಲೆಕ್ಚುಯಲ್ ಡೆಫಿಸಿಟ್ಸ್ ಆರ್ generally not spotted till they begin school. The most common indicator of impaired mental functioning is underperformance at school. The child may show behavior not appropriate for his age, have a decreased learning ability, and may not be curious about things around them. Children with severe forms of intellectual disability have trouble taking care of their daily needs. Almost all children with mental deficits show delayed developmental milestones. ನಾನು ಈಗಾಗಲೇ ಹೇಳಿದ್ದೀನಿ, ವರ್ಗೀಕರಣದಲ್ಲೇ ಮಗುಗೆ ಮೇಯ್ನಾಗಿ ಇಂಟೆಲೆಕ್ಚುಯಲ್ ಡಿಫಿಷಿಯನ್ಸಿ ಇರುತ್ತೆ. ಅಂದರೆ ಬುದ್ಧಿಮಾಂದ್ಯತೆಯ ಲಕ್ಷಣಗಳನ್ನ ನಾವು ನೋಡ್ಬೋದು. ಬುದ್ಧಿ ಕಡಿಮೆ ಇರುತ್ತೆ. ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ಮಗು ಸ್ಕೂಲ್ಗೆ ಹೋಗುವಾಗ ಎಲ್ಲರಿಗೆ ಕಂಪೇರ್ ಮಾಡಿದ್ರೆ ಈ ಮಗು ತುಂಬ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ. ಸರಿಯಾಗಿ ಓದ್ತಾ ಇರೋದಿಲ್ಲ, ಓದಲಿಕ್ಕಾಗೋದಿಲ್ಲ, ಕಲಿಯೋದಕ್ಕೆ ಆಗೋದಿಲ್ಲ. ಇದರ ಜೊತೆಗೆ ಮಗು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಮಗುವಿನಲ್ಲಿ ಕೆಲವೊಂದು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಅಥವಾ ವಿಕಾಸದ ಮೈಲಿಗಲ್ಲೂ ಕೂಡ ಕುಂಠಿತ ಆಗಿರೋದು, ಡಿಫಿಷಿಯನ್ಸಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. Causes are divided into two broad categories. In 30 to 50% of cases, the causes of mental retardation is unknown. Known causes include genetic disorder, traumatic accident, prenatal exposure to infection or alcohol, environmental exposure to lead or high levels of mercury. ಸೊ ಸಾಧಾರಣವಾಗಿ ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯತೆಗೆ ಕೆಲವೊಂದು ಕಾರಣಗಳು ಏನು ಅಂತ ಹೇಳಿದ್ರೆ, ಜೆನೆಟಿಕ್ ಡಿಸಾರ್ಡರ್ ಎಲ್ಲದರಲ್ಲೂ ಕೂಡ ಇದನ್ನು ಸಹಜವಾಗಿ ನಾವು ನೋಡ್ಬೋದು. ಆನುವಂಶೀಯತೆ ಕಾರಣಗಳಾಗಿರ್ಬೋದು, ಅಥವಾ ಆನುವಂಶೀಯತೆಗೆ ಸಂಬಂಧಪಟ್ಟ ಕೆಲವೊಂದು ರೋಗಗಳಾಗಿರ್ಬೋದು. ಇದರ ಜೊತೆಗೆ ಆಘಾತಕಾರಿ ಅಪಘಾತಗಳಾಗಿರ್ಬೋದು, ಮತ್ತು ಕೆಲವೊಂದು ಸೋಂಕು ಅಂತ ಹೇಳಿದ್ರೆ, ಇವಾಗ ಈ ಪ್ರಿನೇಟಲ್ ಜನನ ಪೂರ್ವ ಪರಿಸರದಲ್ಲಿ ಕೆಲವೊಂದು ಸೋಂಕು ಆಗಿದ್ರೆ ತಾಯಿಗೆ ಗರ್ಭಕೋಶದಲ್ಲಿ, ಅದು ಮಗು ಮೇಲೆ ಎಫೆಕ್ಟ್ ಆಗ್ಬೋದು. ಅಥವಾ ತಾಯಿ ಹೆಚ್ಚು ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದಲೂ ಕೂಡ ಮಗು ಮೇಲೆ ಎಫೆಕ್ಟ್ ಆಗ್ಬೋದು. ಮಗು ಹುಟ್ಟುತ್ತಾ MR ಮಗುವಾಗಿ ಹುಟ್ಟಬಹುದು ಅಂತಲೂ ಕೂಡ ಹೇಳ್ಬೋದು. ಅದರ ಜೊತೆಗೆ ತಾಯಿ ಏನಾದರೂ ಕೆಲವೊಂದು ಕೆಮಿಕಲ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ಕೆಲವೊಂದು ಕೆಮಿಕಲ್ಸ್ಗೆ, ಎಕ್ಸಾಂಪಲ್ ಲೆಡ್, ಈ ರೀತಿಯಾದ ಕೆಮಿಕಲ್ಸ್ಗೆ ಹೆಚ್ಚು ಎಕ್ಸ್ಪೋಸ್ ಆದಾಗ MR ಆಗುವಂತಹ ಸಾಧ್ಯತೆ ಹೆಚ್ಚು. Causes are divided into two broad categories, that is, many causes of retardation may be preventable through genetic counseling, prenatal care, routine screening and health care of newborns, and nutritional services for pregnant women and infants. ಹೇಗೆ ನಾವು ಇದನ್ನು ಸರಿಪಡಿಸ್ಬೋದು, ಕ್ಯೂರ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಜೆನೆಟಿಕ್ ಕೌನ್ಸಿಲಿಂಗ್ ಮುಖಾಂತರ ಈ ಆನುವಂಶೀಯತೆ ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಸೊ ತಂದೆ ತಾಯಿನಲ್ಲಿ ಅಥವಾ ಏನಾದರೂ ಕೊರತೆಗಳಿದೆಯಾ, ಹುಟ್ಟುವಂತಹ ಮಗು ಏನಾದರೂ ಸಮಸ್ಯೆಯಿಂದ ಹುಟ್ಟುತ್ತಾ, ಇದ್ರ ಮುಖಾಂತರನೂ ಕೂಡ MR ಚಿಲ್ಡ್ರನ್ ಅಥವಾ ಮೆಂಟಲ್ ರಿಟಾರ್ಡೇಷನ್ ಮಗು ಹುಟ್ಟುತ್ತಾ ಅಂತ ನಾವು ನೋಡ್ಬೋದು. ಇದರ ಜೊತೆಗೆ ತಾಯಿಯ ಒಂದು ಗರ್ಭಾವಸ್ಥೆಯಲ್ಲಿ ಸರಿಯಾದ ಒಂದು ಪೌಷ್ಟಿಕಾಂಶತೆ ತಗೊಳ್ಳೋದ್ರಿಂದ, ಸರಿಯಾದ ಚೆಕಪ್ ಆವಾಗವಾಗ ಮಾಡಿಸೋದ್ರಿಂದ, ಒಳ್ಳೆ ರೀತಿಯಾದ ಒಂದು ನ್ಯೂಟ್ರಿಷನ್ ತಗೊಳ್ಳೋದ್ರಿಂದ MRನ
ಸಾಕಷ್ಟು ಕಂಟ್ರೋಲ್ ಮಾಡ್ಬೋದು. ಇದ್ರ ಜೊತೆಗೆ ಫಿಸಿಕಲ್ ಕಾಸಸ್ ಇನ್ಕ್ಲೂಡ್ ಜೆನೆಟಿಕ್ ಆ್ಯಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ ಆ್ಯಂಡ್ ಬ್ರೈನ್ ಡ್ಯಾಮೇಜ್ ಅಕರ್ಡ್ ಪ್ರೆನೇಟಲಿ, ಐಡೆಂಟಿಫಿಕೇಷನ್ ಆಫ್ ಪ್ರಾಬ್ಲಮ್ಸ್ ಇನ್ ಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ರೆಮಿಡಿಯಲ್ ಮೆಷರ್ಸ್, developmental during early school, cultural familial causes are more insidious. Persons with retardation are unable to make an adequate degree of adjustment because of their limited intellectual and adaptive ಕೆಪಾಸಿಟೀಸ್. ನಾನು ನಿಮಗೆ ಆಗಲೇ ಹೇಳಿರೋ ಹಾಗೆ ಇದಕ್ಕೆಲ್ಲ ಕಾರಣ ಒಂದು ಮುಖ್ಯವಾಗಿ ಅನುವಂಶತೆ ಮತ್ತು ಗುಣಾಣುಗಳ ಒಂದು ಅಪಸಾಮಾನ್ಯತೆ ಆಗಿರ್ಬೋದು. ಇಂಥ ಮಕ್ಕಳಿಗೆ ಖಂಡಿತವಾಗಿ ಸ್ಪೆಷಲ್ ಸ್ಕೂಲ್ ಬೇಕಾಗತ್ತೆ. ಮುಂಚೆನೇ ಇದನ್ನು ರೆಕಗ್ನೈಸ್ ಮಾಡಿ ಸ್ಪೆಷಲ್ ಸ್ಕೂಲ್ಸ್ ಅಥವಾ ಸ್ಪೆಷಲ್ ಎಜುಕೇಷನ್ ಕೊಟ್ಟಾಗ ಬೇರೆಯವರಂತೆ ಸಾಮಾನ್ಯವಾಗಿ ಮಗು ಬೆಳೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಕೆಲವು ಯಾವ ಒಂದು ಟೆಸ್ಟ್ಗಳಿಂದ ಮಗುನ ಐಡೆಂಟಿಫೈ ಮಾಡ್ಬೋದು MR ಚಿಲ್ಡ್ರನ್ ಅಂತ ಹೇಳಿದ್ರೆ, ಒಂದು ಸ್ಟ್ಯಾನ್ಫರ್ಡ್ ಬಿನೆಟ್ ಇಂಟೆಲಿಜೆನ್ಸ್ ಸ್ಕೇಲ್ನಿಂದ, ರಿವೈಸ್ಡ್ ವೆಶ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್ ಫಾರ್ ಚಿಲ್ಡ್ರನ್ 3, ಕಫ್ಮನ್ ಅಸೆಸ್ಮೆಂಟ್ ಬ್ಯಾಟ್ರಿ ಆಫ್ ಚಿಲ್ಡ್ರನ್, ಇದನ್ನು ಎಸ್ಪೆಷಲಾಗಿ KABC ಅಂತ ಕರಿತೀವಿ, ದ ವೈನೆಡ್ ಅಡ್ಯಾಪ್ಟಿವ್ ಬಿಹೇವಿಯರಲ್ ಸ್ಕೇಲ್, ದ ಅಡ್ಯಾಪ್ಟಿವ್ ಬಿಹೇವಿಯರಲ್ ಸ್ಕೇಲ್ ದಟ್ ಈಸ್ ಪಬ್ಲಿಕ್ ಸ್ಕೂಲ್ ವರ್ಷನ್. ರೆಮಿಡಿಯಲ್ ಮೆಷರ್ಸ್ ನಾವೇನು ಮಾಡ್ಬೋದು ಇಂಥ ಮಗುಗೆ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಅಂತ ಹೇಳಿದ್ರೆ, ಸರ್ವಿಸ್ ಫಾರ್ ಚಿಲ್ಡ್ರನ್ ವಿತ್ ಮೆಂಟಲ್ ರಿಟಾರ್ಡೇಷನ್ ವಿತ್ ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ ದಟ್ ಫೋಕಸ್ ಆನ್ ಪ್ರೊವೈಡಿಂಗ್ ಗೈಡೆನ್ಸ್ ಫಾರ್ ಫ್ಯಾಮಿಲೀಸ್, preschool programs focus on school readiness and socialization activities, regular classroom programs for mild and moderate retardation, behavior modification techniques. ನಾನು ಮುಂಚೆನೇ ಹೇಳಿರೋ ಹಾಗೆ ವರ್ತನಾ ಚಿಕಿತ್ಸೆಗಳು ಹೆಚ್ಚು ಫಲಕಾರಿಯಾಗುತ್ತೆ ಇಂಥ ಸಮಯದಲ್ಲಿ. ಎಸ್ಪೆಷಲಿ ಅಲ್ಪ ಮತ್ತು ಮಾಡ್ರೇಟ್ ಒಂದು ರೀತಿಯಾದ ಮ್ಯಾನೇಜಬಲ್ ಅಂತ ನಾವು ಹೇಳ್ತೀವಿ, ಸಾಧಾರಣ MR ಚಿಲ್ಡ್ರನ್ ಆಗಿರ್ಬೋದು. ಇಂಥ ಮಗುವಿಗೆ ಸ್ವಲ್ಪ ಮಟ್ಟಿನ ಒಂದು ಟ್ರೈನಿಂಗ್ ಕೊಡೋದ್ರ ಮುಖಾಂತರ, ಪ್ರೋಗ್ರಾಮ್ಸ್ ಮುಖಾಂತರ ಮಗುಗೆ ಈ ಮೆಂಟಲ್ ರಿಟಾರ್ಡೇಷನಲ್ಲಿದ್ರೂ ಕೂಡ ಜೀವನದಲ್ಲಿ ಹೇಗೆ ಮ್ಯಾನೇಜ್ ಮಾಡೋದನ್ನು ಮಗುಗೆ ಹೇಳ್ಕೊಡ್ತಾ ಹೋಗ್ಬೋದು. ಕೊನೆಯದಾಗಿ ರಿವಿಷನ್ ಕನ್ಕ್ಲೂಷನ್ಗೆ ಬರೋಣ. ADHD children can be initiative or hyperactive impulsive. Many symptoms characterize an inattentive child. Medical management, psychological counseling, educational planning, behavioral management. Mental retardation is significantly subnormal conditioning, subnormal cognitive functioning. Classification of MR is based on severity, that is mild, moderate, severe and profound. There are many causes leading to MR. There are many tests to identify MR children. ಸೊ ಇದುವರೆಗೂ ಕೂಡ ನಾನು ADHD ಅಥವಾ ಅವಧಾನ ಕೊರತೆ ಅತಿಕ್ರಿಯಾ ಚಟುವಟಿಕೆ ವಿಕಾರ ಮತ್ತು ಮೆಂಟಲ್ ರಿಟಾರ್ಡೇಷನ್ ಬುದ್ಧಿಮಾಂದ್ಯತೆ ಇದರ ಬಗ್ಗೆ ನಾನು ಹೆಚ್ಚು ಮಾಹಿತಿ ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು.